ನೇಹಾ ಅಂತಿಮ ದರ್ಶನ ಪಡೆದಂಥ ಸಚಿವ ಸಂತೋಷ್ ಲಾಡ್ ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಸರ್, ಈ ಘಟನೆಯನ್ನು ಈಗ ನೀವು ಮಾತಾಡ್ತಾ ಹೇಳ್ತಿದ್ರಿ, ಬಿ ಜೆ ಪಿಯವರು ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ, ಸಾವಿನ ಮನೆಗಳನ್ನು ಮತ ಹುಡುಕೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಿ. ಅವ್ರಿಗೆ ಏನು ಹೇಳ್ತೀರಿ? ಏನು ಹೇಳ್ಬೇಕ್ರಿ, ಅದಾಗಿರ್ತಕ್ಕಂಥ ದುಃಖ ನಮಗಿದೆ. ಆ ಹುಡುಗಿ ನಮ್ಮನೆ ಹುಡುಗಿ ಇದ್ದಂಗೆ, ಯಾರೇ ಆದರೂ ಕೂಡ ದುಃಖ ಇದೆ. ತಂದೆ ತಾಯಿಗೆ ಏನಾಗಿರ್ತಕ್ಕಂಥದ್ದು ಆಘಾತ, ನಮ್ಮ ಮಕ್ಕಳು ಕೂಡ ನಾಳೆ ಇದ್ದಾರೆ, ಎಲ್ಲರಿಗೆ ತೊಂದರೆ ಆಗ್ತಕ್ಕಂಥದ್ದು. ಇದನ್ನು ಇವ್ರು ತೊಗೊಂಡೋಗಿ ರಾಜಕೀಯವಾಗಿ ಮಾತನಾಡಿದ್ರೆ ಏನು ಅರ್ಥ ಸಿಗುತ್ತೆ? ಈಗ ನಿನ್ನೆ ತಾನು ಇದೇ ರೀತಿ ಒಂದು ಇನ್ಸಿಡೆಂಟ್ ಬೆಂಗಳೂರಿನಾಗ ಆಗೈತೆ. ಅದ್ರ ಬಗ್ಗೆ ಯಾಕೆ ಚರ್ಚೆ ಅಲ್ವಾ? ಅದ್ರ ಬಗ್ಗೆ ಯಾಕೆ ಶಾದಕ ಬಾಧಕ ಬೇಡವಾ? ಇದೇ ಥರದ ಇನ್ಸಿಡೆಂಟ್ ಬೆಂಗಳೂರಿನಲ್ಲಿ ಆಗಿದೆಯಲ್ಲ, ಅದ್ರ ಬಗ್ಗೆ ಇಲ್ಲಿಲ್ವಾ? ಇದೇ ಇನ್ಸಿಡೆಂಟ್ಗೆ ಯಾಕೆ ಹಿಂಗೆ ಬಂದ್ ಮಾಡ್ತಾರೆ ಅವರು? ಸಿ, ಇಟ್ ಇಸ್ ಹೈ ಟೈಮ್ ಜನ ಅರ್ಥ ಮಾಡ್ಕೋಬೇಕು. ಆಮೇಲೆ ಇದ್ರ ಮೇಲೆ ಇರ್ತಕ್ಕಂಥದ್ದು ರಾಜಕೀಯ ನಾವೇನು ಮಾತನಾಡೋಣ ಹೇಳಿ? ಏನು ಮಾತನಾಡ್ಬೇಕು ಹೇಳಿ? ಇಟ್ಸ್ ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಕಾನ್ಷಿಯಸ್ ಎಲ್ಲರಿಗೂ ಬೇಕ್ರಿ. ಕಾನ್ಷಿಯಸ್ ಬಿಟ್ಟು ಬರೀ ಇದ್ರಾಗೆ ಬಂದು ಹುಡುಕಿ ನಾವು ಸರ್ಕಾರಗಳು ಇಂಥವಕ್ಕೆಲ್ಲ ಕುಮ್ಮಕ್ಕೆ ಕೊಡುತ್ತೇನ್ರಿ? ಸರ್ಕಾರಗಳು ಕುಮ್ಮಕ್ಕೆ ಕೊಡ್ಬೋದು ಇಂಥವಕ್ಕೆಲ್ಲ? ಏನು ರೀ ಮಾತಾಡ್ತಾರೆ? ಸಿದ್ದರಾಮಯ್ಯ ಸರ್ಕಾರ ಕುಮ್ಮಕ್ಕೆ ಕೊಡುತ್ತಂತಾರೆ, ಏನಿದೇನ್ರಿ? ಹಾಂ, ಯಾವ ಸರ್ಕಾರಗಳು ಅಂದ್ರೆ ಮಾತಾಡೋಕ್ಕೊಂದು ಜವಾಬ್ದಾರಿತನ ಬೇಕಾ ಬೇಡ? ಮತ್ತು ಎಲ್ಲ ಸರ್ಕಾರದಾಗ ಆಗಿದಾವ್ರಿ, ಇಡೀ ಪ್ರಪಂಚದಾಗ ಆಗ್ತಾವೆ. ಸೈಕೋಪ್ಯಾಟ್ಸ್ ಇದಾರೆ, ಲವ್ ಫೇಲಿಯರ್ಸ್ ಇದಾವೆ, ಇನ್ಫರ್ಟಿಲಿಟಿನಾಗ ಮರ್ಡರ್ಗಳು ಆಗ್ತವೆ. ಇದೇನು ಸರ್ಕಾರ ಕುಮ್ಮಕ್ಕೆ ಕೊಡ್ತದ? ಏನ್ರಿ ಮಾತಾಡ್ತಾರೆ? ಐ ಥಿಂಕ್ ಸಿಗ್ತತೆ ಆಗಲ್ಲ. ಎಲ್ಲ ರಾಜಕೀಯ ದೃಷ್ಟಿಯಿಂದ ಮಾತಾಡಿದ್ರೆ ನಾವೇನು ಉತ್ತರ ಕೊಡೋಣ? ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಒಂದು ಮಾತು ಹೇಳ್ತಾ ಇದ್ರು, ಡಿ.ಜೆ. ಹಳ್ಳಿ, ಕೆ.ಜೆ. ಹಳ್ಳಿ, ಹುಬ್ಳಿ ಗಲಭೆ ಪ್ರಕರಣ, ಇಂಥ ಪ್ರಕರಣಗಳಲ್ಲಿ ಒಂದು ಸಮುದಾಯಕ್ಕೆ ಇವರು ಹೆಲ್ಪ್ ಮಾಡಕ್ಕೆ ಹೋಗ್ತಾರೆ, ಅದು ಅವರಿಗೆ ಭಯ ಇಲ್ಲದಂತೆ ಮಾಡ್ತದೆ, ಇಂಥ ಘಟನೆಗಳು ಹೆಚ್ಚಾಗಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. NCRB ರಿಪೋರ್ಟ್ ಇದೆ, ನ್ಯಾಷನಲ್ ಕ್ರೈಮ್ ರಿಪೋರ್ಟ್. 13,13,000 ಹೆಣ್ಮಕ್ಳು ನಮ್ಮ ದೇಶದಲ್ಲಿ ಕಳೆದ ಎರಡೇ ವರ್ಷದಲ್ಲಿ 2014ಲಿಂದ ಹೇಳ್ತಿಲ್ಲ, 2 ವರ್ಷದಲ್ಲಿ ಕಾಣೆಯಾಗಿದ್ದಾರೆ. ಅದ್ರ ಬಗ್ಗೆ ಬೇಡ? ಪ್ರಹ್ಲಾದ್ ಜೋಶಿ ಅವರು ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಿದಾರಲ್ಲ ಅದ್ರ ಹೋಗಿದ್ರು. ಅದ್ರ ಹೆಣ್ಮಕ್ಳು ಏನು ಮಿಸ್ಸಿಂಗ್ ಇದ್ದಾರೆ? ಬಹುತೇಕ 90% ಹಿಂದೂ ಹೆಣ್ಮಕ್ಳಿದ್ದಾರೆ, 95% ಹಿಂದೂ ಹೆಣ್ಮಕ್ಳಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ? ನೋಡ್ರಿ, ಸುಮ್ಮನೆ ಏನೋ ರಾಜಕೀಯ ಬಂದಿದೆ, ಚುನಾವಣೆ ಬಂದಾವ, ಇಂಥವೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ರಾಗ ನಾವೇನು ಇಂಥವಕ್ಕೇನು ಉತ್ತರ ಕೊಡೋಣ? ಸರ್ಕಾರ ಕುಮ್ಮಕ್ಕೆ ಕೊಡುತ್ತೇನ್ರಿ ಇಂಥದ್ದು? ಯಾವುದೇ ಸರ್ಕಾರಗಳಾಗಲಿ ಇಂಥ ಕುಮ್ಮಕ್ಕೆ ಕೊಡ್ಬೋದ ಇಂಥವಕ್ಕೆಲ್ಲ? ಏನೋ ಸುಮ್ಮನೆ ಮಾತನಾಡ್ಬೇಕು. ಮತ್ತು ನಿನ್ನೆ ಬೆಂಗಳೂರಲ್ಲಿ ಆಗಿದೆಯಲ್ಲ ಇದೇ ಒಂದು, ಬೆಂಗಳೂರಲ್ಲಿ ಯಾಕೆ ಮಾತನಾಡಲ್ಲ ಹೋಗಿ? ಮತ್ತೆ ಹಿಂದೂ ಮುಸ್ಲಿಂ ಆಗಿದೆ ಮಾತನಾಡ್ತಾರೆ, ಅಷ್ಟು ಬಿಟ್ರೆ ಇನ್ನೇನಿದೆ? ಇಂಥ ಘಟನೆಗಳು ಆಗಬಾರ್ದು ಅಂದ್ರೆ ಏನಾಗ್ಬೇಕಂತ ಮಾಡ್ರಿ. ಲಾತರಲ್ಲ, ಇಂಥ ಘಟನೆಗಳು ಪ್ರಿವೆಂಟ್ ಯಾರ ಕೈಲೇ ಮಾಡಕ್ ಆಗೋದಿಲ್ಲ. ಸುಮ್ಮನೆ ಲೆಟ್ ಅಸ್ ಬಿ ವೆರಿ ಆನೆಸ್ಟ್. ಭಯ ಹುಟ್ಟಿಸ್ಬೇಕಂದ್ರೆ ಎನ್ಕೌಂಟರ್ ಆಗ್ತಾರನಲ್ಲ, ತರ್ರಿ ಕೇಂದ್ರದಲ್ಲಿ ಒಂದು ಎನ್ಕೌಂಟರ್ ಆಗ್ತಾರ್ರಿ. ಯಾರು ಮಾಡ್ತಾರಲ್ಲ ಶೂಟೆಡ್ ಸೈಟ್ ಮಾಡೋಣ. ಕಾನೂನುಗಳು ಮಾಡೋದು ಬೇಡ, ಇದ್ರ ಬಗ್ಗೆ ಮಾತನಾಡೋದು ಬೇಕು. 10 ವರ್ಷ ನಿಮ್ದೇ ಇತ್ತಲ್ಲ ಕಾನೂನು, ಮಾಡ್ರಿ. ಎನ್ಕೌಂಟರ್ ಆಗ್ತದ್ ಮಾಡ್ರಿ, ಎಲ್ಲರೂ ಹೊಡಿರಿ. ಮತ್ತೆ ನೀವೇ ಮಾಡ್ಬೇಕಲ್ಲ, ಮತ್ತೆ ಮಾತಾಡ್ತೀರ ಎಲ್ಲ ಬಂದೀಗ ಎನ್ಕ್ವೈರಿ ಆಗಲಾರ ಸುಮ್ಮನೆ ಇವರೇ ಮಾತನಾಡ್ತಾರೆ ಎಲ್ಲ ಅಲ್ಲ. ಇಫ್ ಆಲ್ ಯು ವಾಂಟ್ ಟು ಸಿ ಪೊಲಿಟಿಕಲ್ ವಿಲ್ ಬೇಕು, ಲೆಟ್ ಅಸ್ ಆಲ್ ಡೇಸ್ ಪಬ್ಲಿಕ್ ಒಪಿನಿಯನ್ ತಗೊಳ್ರಿ. ಪಬ್ಲಿಕ್ ಒಪಿನಿಯನ್ ಇಫ್ ದೆಸೆ ಇಂಥವು ಮಾಡ್ಬೇಕಂದ್ರೆ ಮಾಡೋಣ, ಅದಕ್ಕೇನು ಸಂಬಂಧ ಇದೆ? ಕಾನೂನಾತ್ಮಕವಾಗಿ ಕಾನೂನು ಹಿಡ್ಕೊಂಡು ಮಾಡ್ಬೇಕು. ಸುಮ್ಮನೆ ಬಂದು ಏನೋ ರಾಜಕೀಯವಾಗಿ ಮಾತನಾಡಿದ್ರೆ ಸಾವಿನ ಮನೆಯಲ್ಲೂ ರಾಜಕೀಯ ಮಾಡಬೇಡಿ ಅಂತೀರಿ. ಮತ್ತೆ ಇನ್ನೇನಿದೆ? ಮತ್ತೆ ಅದ್ರ ಬಿಟ್ಟು ಇನ್ನೇನು ಮಾಡ್ತಿದ್ದಾರೆ ಹೇಳಿ? ಇಲ್ಲಿ ಬೇರೆ ನಡೀತಿದೆಯಾ? ಮತ್ತೆ ಅದಕ್ಕೆ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ಸರ್ಕಾರದ ಧೋರಣೆ ಮಾಡೋದು. ಸಿದ್ದರಾಮಯ್ಯರು ಅಂದ್ರೆ ಏನು, ಅವ್ರಿಗೇನು ಕಮಿಟ್ಮೆಂಟ್ ಇಲ್ಲ ಏನ್ರಿ? ಸಿದ್ದರಾಮಯ್ಯರು ಇದು ಕುಮ್ಮಕ್ಕ ಕೊಡ್ತಾರೆ ಅಂತ ಹೇಳ್ತಾರೆ. ಏನ್ರಿ ಮಾತನಾಡೋದು? ಸೌಜನ್ಯ ಇದೆ ಇದಕ್ಕಿಂತ ಮಾತನಾಡೋಕೆ? ಅಂದ್ರೆ BJP ರಾಜ್ಯಗಳಲ್ಲಿ ಅಂತ ಎಲ್ಲಿ ಆಗೋದಲ್ಲ, ಆಗಿರೋ ನಿದರ್ಶನಗಳು ಮಾತಾಡೋಣ. ಈಗ ಈ ಥರ ದಯವಿಟ್ಟು ಮಾತಾಡಬಾರ್ದು. ನೋಡ್ರಿ, ಇದು ಆಡ್ತಕ್ಕಂಥದ್ದು ಇನ್ಹ್ಯೂಮನ್ ಇದೆ. ಯಾರೇ ಮಾಡಿರಲಿ, ನಮ್ಮನೆ ಹೆಣ್ಮಗಳೇ ಹುಡುಗಿ, ಈ ಥರದ್ದು ಆಗಬಾರ್ದು. ಆಗಿದ್ರೆ ಅದು ಕಾನೂನು ಇದೆ, ಕ್ರಮ ತಗೊಳ್ಳೋಣ. ಬಟ್ ಅದನ್ನು ತೊಗೊಂಡೋಗಿ ಬೇರೆ ಬೇರೆ ರೀತಿಯಾದ ಬಣ್ಣ ತೊಗೊಂಡು ರಾಜಕೀಯ ಲಾಭ ಪಡೀಲಿಕ್ಕೆ ಬಂದಾರಲ್ಲ, ಇದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ರಾಜಕೀಯ ಲಾಭಕ್ಕೋಸ್ಕರ BJPಯವರು ಇದನ್ನ ಪೊಲಿಟಿಸೈಸ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಸಂತೋಷ್ ಲಾಡ್ ಅವ್ರದ್ದು. ಕ್ಯಾಮರಾಮನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ಪ್ರಕಾಶ್ ನೂಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.